PMC ಕನ್ನಡ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಲತಾ ಮೇಡಮ್ನವರಿಗೆ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರ ತ್ರಿಪದಿ ಬ್ರಹ್ಮ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಸರ್ವಜ್ಞರಿಗೂ ಸಹ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೈ ಫ್ರೆಂಡ್ಸ್. ಈ ಒಂದು ಸಂಚಿಕೆಯಲ್ಲಿ ಸರ್ವಜ್ಞರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ವಚನವನ್ನು ನಾವು ತಿಳಿದುಕೊಳ್ಳೋಣ ಮೈ ಫ್ರೆಂಡ್ಸ್. ಈ ಒಂದು ಭೂಮಂಡಲದಲ್ಲಿ ವಿಧ ವಿಧವಾದಂತಹ ಧರ್ಮಗಳಿವೆ. ಆ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಜನರನ್ನು ಆ ವ್ಯಕ್ತಿಯನ್ನು ಪೂಜೆ ಮಾಡ್ತಾರೆ, ಗೌರವಿಸ್ತಾರೆ, ಆರಾಧನೆ ಮಾಡ್ತಾರೆ, ಅವರನ್ನೇ ಫಾಲೋ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಉದಾಹರಣೆಗೆ ನಮ್ಮ ಹಿಂದೂ ಧರ್ಮ ಇದೆ. ಈ ಹಿಂದೂ ಧರ್ಮದಲ್ಲಿ ಎಷ್ಟೋ ಜನ ಆ ಒಂದು ಅದ್ಭುತವಾದಂತಹ ಸತ್ಯವನ್ನು, ಜ್ಞಾನವನ್ನು, ಆ ಒಂದು ಮುಕ್ತಿಯನ್ನು ಹೊಂದಿದವರಿದ್ದಾರೆ. ಅವರನ್ನು ಫಾಲೋ ಮಾಡೋರೆಲ್ಲರೂ ಅದು ಒಂದು ಧರ್ಮ ಅನ್ನುವಂತಹ ಮಾತನ್ನು ಹೇಳ್ತಾರೆ. ವೀರಶೈವ ಧರ್ಮ ಬೇರೆ, ವೈಷ್ಣವ ಧರ್ಮ ಬೇರೆ, ಮತ್ತೆ ಇನ್ನೊಂದು ಧರ್ಮಗಳಂತ ವಿಧ ವಿಧವಾಗಿ ಧರ್ಮದ ಒಂದು ಹೆಸರಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಜೀಸಸ್ ಕ್ರೈಸ್ಟರನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಅವರನ್ನು ಪೂಜಿಸುವಂಥವರು, ಅವರೇ ಆದರ್ಶ ವ್ಯಕ್ತಿ ಎನ್ನುವಂತಹ ಜನರು ಕೂಡ ಇದ್ದಾರೆ. ಅವರನ್ನ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ಅಂತ ಹೇಳ್ತಾರೆ. ಮತ್ತೆ ಮಹಮ್ಮದ್ ಪೈಗಂಬರನ್ನ ಆರಾಧನೆ ಮಾಡ್ತಕ್ಕಂಥ, ಅವರನ್ನ ಫಾಲೋ ಮಾಡ್ತಕ್ಕಂಥ, ಅವರು ಹೇಳಿರ್ತಕ್ಕಂಥ ವಾಕ್ಯಗಳೇ ಶ್ರೇಷ್ಠವಾದದ್ದು, ಅವರು ತೋರಿಸಿಕೊಟ್ಟಂತಹ ಮಾರ್ಗವೇ ಅತ್ಯುತ್ತಮವಾದದ್ದು ಎನ್ನುವಂತಹ ಆ ಒಂದು ನಿಷ್ಠೆಯಿಂದ ಅವರನ್ನೇ ಫಾಲೋ ಮಾಡ್ತಕ್ಕಂಥ ಸಮಾಜ, ಒಂದು ಧರ್ಮ ಇದೆ. ಅದೇ ಇಸ್ಲಾಂ ಧರ್ಮ, ಮಹಮ್ಮದಿಯನ್ ಧರ್ಮ ಅಂತ ಹೇಳ್ತಾರೆ. ಹೀಗೆ ಹಲವಾರು ಧರ್ಮಗಳಿಂದ ಈ ಒಂದು ಭೂಮಂಡಲದಲ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಧರ್ಮವೇ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅಲ್ಲ, ನಮ್ಮ ಧರ್ಮದೇ ಮುಖ್ಯವಾದದ್ದು, ನಿಮ್ಮ ಧರ್ಮ ಕೀಳಾಗಿರ್ತಕ್ಕಂಥದ್ದು ಎನ್ನುವಂತಹ ಒಂದು ಒಡೆದಾಟಗಳು, ಬಡೆದಾಟಗಳು ಈ ಒಂದು ಭೂಮಂಡಲದಲ್ಲಿ ಕಳೆದ ಒಂದು 5,000 ವರ್ಷಗಳಿಂದ ಈಗಾಗಲೇ ಸುಮಾರು ಸಾವಿರಾರು ಯುದ್ಧಗಳು ನಡೆದು ಹೋಗಿದೆ. ಈ ಒಂದು ಧರ್ಮ ಎನ್ನುವಂತಹ ಒಂದು ಧರ್ಮದಿಂದಲೇ ಯುದ್ಧಗಳು ನಡೀತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಆಧುನಿಕ ಯುಗದಲ್ಲಿಯೂ ಸಹ ಯುದ್ಧಗಳು ನಡೀತಾ ಇದೆ. ಅಂದರೆ ಈ ಒಂದು ಆಧುನಿಕ ಯುಗದಲ್ಲೂ ಸಹ ಸಮಾಜದಲ್ಲಿ ಅಶಾಂತಿ ಬರ್ತಾ ಇದೆ ಅಂತಂದರೆ ಈ ಒಂದು ಧರ್ಮಗಳಿಗೆ ಇರ್ತಕ್ಕಂಥ ಒಂದು ಪ್ರಾಮುಖ್ಯ, ಆ ಒಂದು ಅಂಧಕಾರದಿಂದನೇ ಮೈ ಡಿಯರ್ ಫ್ರೆಂಡ್ಸ್. ಇವುಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದಾಗ ಎಲ್ಲ ಧರ್ಮದವರು ನಾನು ಶ್ರೇಷ್ಠನು, ನೀನು ಶ್ರೇಷ್ಠನು, ನಿಮ್ಮ ಧರ್ಮವೇ ಕೀಳು, ನಮ್ಮ ಧರ್ಮವೇ ಮೇಲು ಎನ್ನುವಂತಹ ಒಂದು ಅಂಧಕಾರದಲ್ಲಿ ಒಬ್ಬರನ್ನೊಬ್ಬರು ನೋಡಿ ಒಬ್ರಿಗೊಬ್ಬರು ಅಸೂಯೆ ಪಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ದೌರ್ಜನ್ಯಗಳನ್ನು ಎಸಗ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಇಂತಹ ಒಂದು ವಾತಾವರಣವನ್ನು, ಇಂತಹ ಒಂದು ಸಮಾಜವನ್ನು ನೋಡಿರುವಂತಹ ಸರ್ವಜ್ಞರು ಅವರ ಒಂದು ವಾಣಿಯ ಮೂಲಕ ಅದ್ಭುತವಾಗಿ ಅವರು ಒಂದು ವಚನವನ್ನು ಹೇಳಿದ್ದಾರೆ. ಆ ಒಂದು ವಚನವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರಳೆ, ಒಬ್ಬನೇ ಸರ್ವಜ್ಞ, ಜಗಕ್ಕೆಲ್ಲ ಕರ್ತಾರನೊಬ್ಬನೇ ದೈವ ಸರ್ವಜ್ಞ. ಈ ಒಂದು ಜಗತ್ತಿಗೆ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರಳೆ, ಒಬ್ಬನೇ ಸರ್ವಜ್ಞ, ಜಗಕ್ಕೆ
ಕರ್ತಾರ ನೊಬ್ಬನೇ ದೈವ ಸರ್ವಜ್ಞ. ಈ ಜಗತ್ತಿಗೆ, ಈ ಒಂದು ಸೃಷ್ಟಿಗೆ ಆ ಒಂದು ಮೂಲ ಸೃಷ್ಟಿಕರ್ತ ಒಬ್ಬನೇ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮೆಲ್ಲ ಸೃಷ್ಟಿಗೆ ಆ ಒಂದು ಮಹಮ್ಮದ್ ಪೈಗಂಬರೇ ಶ್ರೇಷ್ಠ ಅಂತೇಳಿ ನಾವು ಕೆಲವರು ಅವರನ್ನೇ ಆರಾಧನೆ ಮಾಡ್ತಾರೆ. ಜೀಸಸ್ ಕ್ರೈಸ್ಟೇ ಶ್ರೇಷ್ಠ, ಅವರೇ ಈ ಒಂದು ಸೃಷ್ಟಿಗೆ ಕಾರಣಕರ್ತರು ಅಂತೇಳ್ಬಿಟ್ಟು ಕೆಲವರು ಜನ ಅವರನ್ನ ಆರಾಧನೆ ಮಾಡ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮನೇ ಶ್ರೇಷ್ಠ ಅಂತೇಳ್ಬಿಟ್ಟು ಅವರನ್ನ ಫಾಲೋ ಮಾಡ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಈ ರೀತಿ ವಿಧ ವಿಧವಾಗಿ ಧರ್ಮಗಳಿಂದ ನಾವು ಸಂಕಟಗಳನ್ನು ನೋಡ್ತಾ ಇದ್ದೀವಿ ಈ ಒಂದು ಸಮಾಜದಲ್ಲಿ. ಮೈ ಡಿಯರ್ ಫ್ರೆಂಡ್ಸ್, ಮೊಹಮ್ಮದ್ ಪೈಗಂಬರಂ ತಿಳ್ಕೊಂಡಿರ್ತಕ್ಕಂಥದ್ದು ಈ ಒಂದು ಮೂಲ ಸೃಷ್ಟಿಕರ್ತನನ್ನೇ. ಜೀಸಸ್ ಕ್ರೈಸ್ಟು ತಿಳ್ಕೊಂಡಿರಿದ್ದು ಈ ಒಂದು ಮೂಲ ಸೃಷ್ಟಿಕರ್ತನನ್ನೇ. ಶ್ರೀಕೃಷ್ಣ ಪರಮಾತ್ಮನೂ ಕೂಡ ತಿಳ್ಕೊಂಡಿರಿದ್ದು ಈ ಒಂದು ಮೂಲ ಸೃಷ್ಟಿಕರ್ತನನ್ನೇ. ಯಾವ ಆಧ್ಯಾತ್ಮಿಕ ಶಾಸ್ತ್ರಜ್ಞನೂ ಸಹ ಸತ್ಯವನ್ನೇ ತಿಳ್ಕೊಂಡಿದ್ದಾರೆ. ಆ ಸತ್ಯವೇ ಆ ಒಂದು ಮೂಲ ಸೃಷ್ಟಿ. ಆ ಒಂದು ಮೂಲ ಸೃಷ್ಟಿಯಿಂದನೇ, ಆ ಮೂಲ ಸೃಷ್ಟಿಕರ್ತನಿಂದನೇ, ಆ ಒಂದು ಸರ್ವಾತ್ಮನಿಂದನೇ ಎಲ್ಲವೂ ಸೃಷ್ಟಿ ಆಗ್ತಾ ಹೋಗಿದೆ. ಈ ಸತ್ಯವನ್ನು ನಾವು ತಿಳ್ಕೋಬೇಕು. ಈ ಜಗತ್ತಿಗೆ ಒಬ್ಬನಲ್ಲದೆ ಇಬ್ಬರುಂಟೆ ಮರಳೇ ಜಗಕ್ಕೆ. ಆ ಒಬ್ಬ ಸರ್ವಾತ್ಮನೇ ಇರ್ತಕ್ಕಂಥದ್ದು. ನಾವು ಏನು ಮಾಡ್ತಾ ಇದ್ದೀವಿ ಈ ಒಂದು ಭೂಮಿಯಲ್ಲಿ? ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಸಮಾಜದಲ್ಲಿ ಅಶಾಂತಿ, ಅಹಿಷ್ಣುತೆ ಎದ್ದು ಕಾಣ್ತಾ ಇದೆ. ಈ ಮಹಾನುಭಾವರೆಲ್ಲ ತಿಳ್ಕೊಂಡಿದ್ದು ಇದೇ ಒಂದು ಸತ್ಯವನ್ನ. ಆ ಒಂದು ಸತ್ಯವನ್ನ ಹೇಳಿದ್ದನ್ನ ನಾವು ಬಿಟ್ಟಿವಿ. ಆ ಹೇಳಿದಂತಹ ವ್ಯಕ್ತಿಗಳನ್ನು ನಾವು ಇಟ್ಕೊಂಡಿವಿ. ಆ ವ್ಯಕ್ತಿಗಳನ್ನ ಹಿಡ್ಕೊಂಡದಕ್ಕಾಗಿಯೇ ಇವತ್ತು ನಾವು ಧರ್ಮಗಳಾಗಿ ಬಂದವು. ಆ ಧರ್ಮಗಳೇ ಇವತ್ತು ವಿಧ ವಿಧವಾದಂತಹ ಧರ್ಮಗಳು ಬಂದವು. ಆ ವಿಧ ವಿಧವಾದಂತಹ ಧರ್ಮಗಳಿಂದ ನಾವು ನೀನು ಬೇರೆ, ನಾನು ಬೇರೆ, ನಿನ್ನ ಧರ್ಮ ಕೀಳು, ನನ್ನ ಧರ್ಮ ಶ್ರೇಷ್ಠ ಎನ್ನುವಂತಹ ಆ ಒಂದು ಅಜ್ಞಾನದಲ್ಲಿ ನಾವಿದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಒಬ್ರಿಗೊಬ್ರು ಬಡೆದಾಡಿಕೊಂಡು ಜೀವಿಸ್ತಾ ಇದ್ದೀವಿ. ಎಲ್ಲರೂ ತಿಳ್ಕೋಬೇಕಾಗಿರೋದು ಆ ಒಂದು ಸರ್ವಾತ್ಮವನ್ನ. ಈ ಒಂದು ಸೃಷ್ಟಿಗೆ ಇರ್ತಕ್ಕಂಥ ಆ ಒಂದು ಸರ್ವಾತ್ಮ ಒಬ್ಬನೇ. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರಳೆ. ಒಬ್ಬನೇ ಈ ಒಂದು ಸೃಷ್ಟಿಗೆ ಸರ್ವಾತ್ಮವನೊಬ್ಬನೇ ಇರ್ತಕ್ಕಂಥವನು. ಇಬ್ಬರು ಅನ್ನೋದು ಸುಳ್ಳು. ನೀನು ಮರಳೆ ಅಂದರೆ ನೀನು ಮರ್ತೋಗಿದ್ದೀಯಾ. ಈ ಒಂದು ಸೃಷ್ಟಿಗೆ ಸರ್ವಾತ್ಮನೊಬ್ಬನೇ ಇರುವುದು. ಒಬ್ಬನೇ ಸರ್ವಜ್ಞ ಜಗಕ್ಕೆಲ್ಲ. ಈ ಜಗತ್ತಿಗೆಲ್ಲ ಸರ್ವಜ್ಞನು ಒಂದೇ. ಸರ್ವಜ್ಞ ಅಂದರೆ ಆ ಸರ್ವಾತ್ಮ ಒಂದೇ. ಆ ಕರ್ತಾರನು ಒಬ್ಬನೇ ಇರೋದು. ಅದೇ ದೈವ ಸರ್ವಜ್ಞ, ಅದೇ ದೈವತ್ವ. ಆ ಕರ್ತಾರನೇ ಆ ಒಂದು ಮೂಲ ಸೃಷ್ಟಿಗೆ ಮಾಡ್ತಕ್ಕಂಥ ಆ ಮೂಲ ಸರ್ವಾತ್ಮನೇ ದೈವ. ಆ ಒಂದು ಸತ್ಯವನ್ನು ತಿಳಿದುಕೋ. ಆ ಸತ್ಯವನ್ನು ತಿಳಿಲಾರ್ದಂಗೆ ನಾವು ಈ ಭೂಮಿಯಲ್ಲಿ ನಾವು ಎಷ್ಟು ಅಜ್ಞಾನದಿಂದ ಜೀವಿಸ್ತಾ ಇದ್ದೇವೆ ನಾವು ಒಂದು ಸಾರಿ ಯೋಚನೆ ಮಾಡಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಆ ಒಂದು ಸರ್ವಾತ್ಮವನ್ನು ತಿಳಿದುಕೊಂಡ್ರು. ಮೊಹಮ್ಮದ್ ಪೈಗಂಬರು ಧ್ಯಾನವನ್ನು ಮಾಡಿ ಆ ಒಂದು ಸರ್ವಾತ್ಮವನ್ನು ತಿಳಿದುಕೊಂಡ್ರು. ಆ ಸರ್ವಾತ್ಮಕ್ಕೆ ಅವರು ಒಂದು ಹೆಸರನ್ನು ಹೇಳಿದರು, ಅದೇ ಅಲ್ಲಾಹೋ ಎನ್ನುವಂಥದ್ದು. ಅಲ್ಲಾಹೋ ಅಂದ್ರೆ ಒಂದೇ, ಆ ಸರ್ವಾತ್ಮ ಅಂದ್ರೆ ಒಂದೇ. ಅದೇ ರೀತಿ ಬಸವೇಶ್ವರರು ಸಹ ಧ್ಯಾನವನ್ನು ಮಾಡಿ ಆ ಒಂದು ಮೂಲ ಸೃಷ್ಟಿಕರ್ತನನ್ನು ತಿಳ್ಕೊಂಡ್ರು. ಅದಕ್ಕೆ ಒಂದು ಹೆಸರನ್ನು ಹೇಳಿದ್ರು, ಅದೇ ಕೂಡಲ ಸಂಗಮ ದೇವ ಎನ್ನುವಂಥದ್ದು. ಆ ಸರ್ವಾತ್ಮ ಒಂದೇ. ಮೊಹಮ್ಮದ್ ಪೈಗಂಬರ್ ಕಂಡುಕೊಂಡಂತಹ ಸರ್ವಾತ್ಮನೂ ಒಂದೇ. ಬಸವೇಶ್ವರರು ಕಂಡುಕೊಂಡಂತಹ ಆ ಸರ್ವಾತ್ಮವೂ ಒಂದೇ. ಬಸವೇಶ್ವರರು ಕಂಡುಕೊಂಡಾಗ ಆ ಒಂದು ಸರ್ವಾತ್ಮವನ್ನು ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳಿದರು.
ಮಹಮ್ಮದ್ ಪೈಗಂಬರು ಆ ಒಂದು ಸರ್ವಾತ್ಮವನ್ನು ಕಂಡುಕೊಂಡಾಗ ಅವರು ಅಲ್ಲಾಹೋ ಎನ್ನುವಂತಹ ಮಾತನ್ನು ಹೇಳಿದರು. ಆ ಸರ್ವಾತ್ಮಕ್ಕೆ ಒಂದು ಹೆಸರನ್ನು ಕೊಟ್ಟರು. ಇಲ್ಲೇ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ಮೈ ಡಿಯರ್ ಫ್ರೆಂಡ್ಸ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಆ ಅಲ್ಲಾಹೋ ಬೇರೆಯಲ್ಲ, ಆ ಕೂಡಲ ಸಂಗಮ ದೇವರು ಬೇರೆಯಲ್ಲ, ಆ ಕೃಷ್ಣ ಪರಮಾತ್ಮನೂ ಬೇರೆಯಲ್ಲ, ಆ ಈಶ್ವರನೂ ಬೇರೆಯಲ್ಲ, ಆ ಮೂಲ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಆ ಸರ್ವಾತ್ಮನೂ ಬೇರೆಯಲ್ಲ. ಎಲ್ಲವೂ ಆತ್ಮ ಪದಾರ್ಥವೇ, ಎಲ್ಲವೂ ಸರ್ವಾತ್ಮ ಪದಾರ್ಥವೇ, ಎಲ್ಲವೂ ಆ ಸರ್ವಾತ್ಮನಿಂದ ಬಂದಿರತಕ್ಕಂಥ ನಾವೆಲ್ಲರೂ ಆತನ ಒಂದು ಅಂಶಾತ್ಮಗಳು ನಾವೆಲ್ಲರೂ. ಈ ಒಂದು ಸತ್ಯವನ್ನು ತಿಳಿಲಾರ್ದಂಗೆ ನಾವು ಎಷ್ಟೋ ಅಜ್ಞಾನದಿಂದ, ಅಂಧಕಾರದಿಂದ, ಪರಸ್ಪರ ಹೊಂದಾಣಿಕೆಯಿಂದ ಜೀವಿಸುವುದನ್ನು ಬಿಟ್ಟು ಪರಸ್ಪರ ಬಡೆದಾಟಗಳಿಂದ ಮತ್ತು ಹಿಂಸೆಯಿಂದ ಜೀವಿಸ್ತಾ ಇದ್ದೇವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದಂತಹ ಜ್ಞಾನವನ್ನು ನಾವು ಪಡಿಬೇಕು, ಸರಿಯಾದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು, ಸರಿಯಾದಂತಹ ಆ ಒಂದು ಸತ್ಯವನ್ನು ತಿಳ್ಕೋಬೇಕು, ಆ ಸತ್ಯವನ್ನು ಎಲ್ಲರಿಗೂ ಹೇಳಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಹಾದಿಯಲ್ಲಿಯೇ ಸರ್ವಜ್ಞರು ಎಲ್ಲರಿಗೂ ಹೇಳ್ತಾ ಬಂದಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಆದರೂ ಕೂಡ ನಮಗೆ ಇವತ್ತಿನವರೆಗೂ ಆ ಒಂದು ಬುದ್ಧಿ, ಆ ಜ್ಞಾನ ನಮಗೆ ಬರ್ತಾ ಇಲ್ಲ. ಕಾರಣ ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಸೋಮಾರಿತನ. ಈ ಒಂದು ಕಾರಣದಿಂದಲೇ ನಾವು ಆ ಒಂದು ಸರ್ವಾತ್ಮವನ್ನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಹಲ್ಲನೂ ಒಂದೇ, ಆ ಕೂಡಲ ಸಂಗಮ ದೇವನೂ ಒಂದೇ, ಆ ಸರ್ವಜ್ಞನೂ ಒಂದೇ, ಆ ಈಶ್ವರನೂ ಒಂದೇ, ಆ ಶ್ರೀಕೃಷ್ಣ ಪರಮಾತ್ಮನೂ ಒಂದೇ ಎನ್ನುವಂತಹ ಆ ಜ್ಞಾನ ನಮಗೆ ಅರಿವಾಗ್ತಾ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆ ಶ್ರೀರಾಮಚಂದ್ರನೂ ಒಂದೇ ಎನ್ನುವಂತಹ ಒಂದು ಜ್ಞಾನ ನಮಗೆ ಬರ್ತಾ ಇಲ್ಲ. ಆದರೆ ಈ ಒಂದು ಭೂಮಿಯಲ್ಲಿ ಅದ್ಭುತವಾಗಿ ಸತ್ಯವನ್ನು ಕಂಡುಕೊಂಡಂಥವರೇ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು. ಅವರ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ನಾವೆಲ್ಲರೂ ಎಲ್ಲ ಧರ್ಮದವರನ್ನು ಗೌರವಿಸ್ತೀವಿ. ಎಲ್ಲ ಧರ್ಮದ ಅವರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಸ್ವಾಧ್ಯಾಯದ ಮುಖಾಂತರವಾಗಿ ಆ ಜ್ಞಾನವನ್ನೆಲ್ಲ ಪಡಿತಾ ಇದ್ದೇವೆ. ಸರ್ವರೊಳಗೊಂದನ್ನು ನುಡಿಯನ್ನು ನಾವು ಕಲಿತಾ ಇದ್ದೇವೆ. ಆಗ ನಾವು ಸರ್ವಜ್ಞರಾಗ್ತಾ ಇದ್ದೇವೆ. ಜೀಸಸ್ ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಮಹಮ್ಮದ್ ಪೈಗಂಬರ್ ಹೇಳಿದ್ದನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಬಸವೇಶ್ವರರು ಹೇಳಿದಂತಹ ಜ್ಞಾನವನ್ನು ಕೂಡ ನಾವು ಕಲಿತಾ ಇದ್ದೇವೆ. ಈ ರೀತಿಯಾಗಿ ಈ ಒಂದು ಭೂಮಿಯಲ್ಲಿ ವಿಶೇಷವಾಗಿ ಆನಂದಮಯವಾಗಿ ಜೀವಿಸ್ತಕ್ಕಂಥವರೇ ಪಿರಮಿಡ್ ಮಾಸ್ಟರ್ಗಳಂದರೆ ತಪ್ಪಾಗಲಾರದು ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನು ಪಿರಮಿಡ್ ಮಾಸ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಧರ್ಮಗಳಲ್ಲಿಯೂ ಸತ್ಯ ಇದೆ. ಎಲ್ಲ ಧರ್ಮದವರು ಹೇಳಿರುವುದು ಆ ಒಂದು ಅಹಿಂಸೆಯನ್ನೇ. ಆ ಒಂದು ಅಹಿಂಸೆಯನ್ನು ಆಚರಣೆ ಮಾಡೋಣ, ಹಿಂಸೆಯನ್ನು ಬಿಡೋಣ ಎನ್ನುವಂತಹ ಆ ಒಂದು ಅದ್ಭುತವಾದಂತಹ ಮಹಾ ಸಂಕಲ್ಪದೆಡೆಗೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಮುನ್ನುಗ್ತಾ ಇದ್ದಾನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಸಂಚಿಕೆಯಲ್ಲಿ ಸರ್ವಜ್ಞರು ಹೇಳಿರುವಂತೆ ಈ ಒಂದು ಸೃಷ್ಟಿಗೆ ಸೃಷ್ಟಿಕರ್ತನೊಬ್ಬನೇ ಇದ್ದಾನೆ. ಇಬ್ಬರು ಮೂವರನ್ನುವಂಥದ್ದು ಏನೂ ಇಲ್ಲ. ಒಬ್ಬನೇ ಸೃಷ್ಟಿಕರ್ತ, ಅವನೇ ಸರ್ವಜ್ಞ, ಅವನೇ ಸರ್ವಾತ್ಮ, ಅವನೇ ಮೂಲ ಸೃಷ್ಟಿಕರ್ತ ಎನ್ನುವಂತಹ ಜ್ಞಾನವನ್ನು ಈ ಒಂದು ವಚನದವನ್ನು ಹೇಳುವುದರ ಮುಖಾಂತರವಾಗಿ ಸರ್ವಜ್ಞರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ PMC ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.